ಇದು ಕಂಟಿನ್ಯೂ ವ್ಲಾಗು. ಸೊ ಅಕ್ಕನ ಮನೆಯಲ್ಲಿ ಗೃಹಪ್ರವೇಶ ಎಲ್ಲ ಮುಗಿಸ್ಕೊಂಡು ವ್ಲಾಗಲ್ಲಿ ಹೇಳಿದ್ನಲ್ಲ, ಸೊ ನಮ್ಮ ಅಕ್ಕನ ಮನೆ ಫಂಕ್ಷನ್ ಮುಗಿಸ್ಕೊಂಡು ಇನ್ನೊಂದು ಕಡೆ ಫಂಕ್ಷನ್ಗೆ ಹೋಗಬೇಕು ಅಂತೇಳಿ ಸೊ ಇಲ್ಲಿಗೆ ನಾನು ಬಂದೆ. ಯಾವ ಫಂಕ್ಷನ್ನು ಅಂದರೆ ಸೊ ಒಂದು ಯೂಟ್ಯೂಬಿಂದ ಒಂದು ಪರಿಚಯ ಆದಂಥ ಒಂದು ಸಿಸ್ಟರ್ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವಳ ಮಗಳದ್ದು ಇವತ್ತು ಆರತಿ ಇತ್ತು. ಸೊ ಇಲ್ಲಿಗೆ JP ನಗರದಲ್ಲಿ 8th ಫೇಸಲ್ಲಿರೋದು. ಸೊ ಅಲ್ಲಿ ಹಾಲಲ್ಲಿ ಮಾಡಿದರು. ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿರ್ಬೋದು, ಆಮೇಲೆ ತಟ್ಟೆ ಎಲ್ಲ ಜೋಡಿಸೋದಾಗಿರೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಬರೋದು ಲೇಟ್ ಆಯಿತು ಆಲ್ಮೋಸ್ಟು. ಅವರು ಅದೇ ಅಂತಿರೋಕ್ಕ ಲೇಟ್ ಆಗೋಯಿತು, ನಾವು ಸ್ಟಾರ್ಟ್ ಮಾಡೋ ಅಷ್ಟು ನನಗೂ ಭಯ ಆಗಿತ್ತಕ್ಕ ಅಂತ ಹೇಳಿದ್ರು. ಸೊ ಇವನೇನು ನೋಡ್ತಿದ್ದೀರ, ರೂಪನ್ನ 2ನೇ ಮಗ, ಅವಳು ದೊಡ್ಡವಳು, ಇವನು ಚಿಕ್ಕವನು. ತುಂಬ ತೀಟೆ ಅಂದರೆ ತೀಟೆ. ಅಷ್ಟು ಚಿಕ್ಕವನಿದ್ರು ಕೂಡ ಪೂರ್ವಿಗೆ ಬಂದುಬಿಟ್ಟು ರೇಗಿಸೋದು ಎಲ್ಲದು ಮಾಡ್ತಿದ್ದ. ಅವರ ತಾಯಿ ಆಗಿರ್ಬೋದು, ಅವರ ಅಕ್ಕ ಆಗಿರ್ಬೋದು, ತುಂಬ ಫ್ರೆಂಡ್ಲಿ, ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ತುಂಬ ಒಳ್ಳೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಯೂಟ್ಯೂಬಿಂದ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂದರೆ ಖುಷಿ ಆಗುತ್ತೆ ಅಲ್ವಾ. ಈಗಿನ ಕಾಲದಲ್ಲಿ ಯಾರಿಗೂ ಕೂಡ ನಂಬೋಕ್ಕಾಗಲ್ಲ. ಬಟ್ ಆದರೂ ಕೂಡ ನಮ್ಮದು ಅವ್ರದ್ದು ಫ್ರೆಂಡ್ಶಿಪ್ಪು 4 ವರ್ಷದ ಫ್ರೆಂಡ್ಶಿಪ್ಪು ಅಂತಲೇ ಹೇಳ್ಬೋದು. 4 ವರ್ಷದಿಂದ ಹೀಗೆ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ತಟ್ಟೆನೂ ಕೂಡ ತುಂಬ ಚೆನ್ನಾಗಿ ಜೋಡಿಸಿದ್ರು. ತುಂಬಾ ಖುಷಿ ಆಯಿತು. ಡೆಕೋರೇಷನು ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಇದು ಸ್ವಾತಿ ಗೌಡ ಅವರ ತಮ್ಮನೇ ಕೂಡ ಇದನ್ನು ಡೆಕೋರೇಷನ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇಷ್ಟ ಇವತ್ತಿನ ವ್ಲಾಗು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್.